ಎರಡನೇ ಅಂಶ, ನಾವು ಹಿಂದೂಗಳು ಹಬ್ಬಗಳನ್ನೇ ಆಚರಣೆ ಮಾಡಬಾರ್ದು ಅನ್ನೋಂಥ ಒಂದು ಕಾನೂನು ತಂದುಬಿಡ್ಲಿ ಸುಮ್ಮನೆ ರಾಜ್ಯ ಸರ್ಕಾರ. ನೀವ್ಯಾವ ಹಿಂದೂಗಳದ್ದು ಕೂಡ ಹಬ್ಬ ಆಚರಣೆ ಮಾಡೋಕ್ಕೆ ಅವಕಾಶ ಕೊಡಲ್ಲ, ರಗಳೆ ಇಲ್ಲ. ಗಣಪತಿ ಇಡಬಾರ್ದ? ನಾವು ಗಣಪತಿ ಇಟ್ಟರು ಮೆರವಣಿಗೆ ತಗೊಂಡು ಹೋಗ್ಬಾರ್ದ? ಗಣಪತಿ ಮೆರವಣಿಗೆ ಮೇಲೆ ಉಗಿತಾರೆ, ಕಲ್ಲು ಹೊಡಿತಾರೆ, ಮಸೀದಿಯಿಂದ ಕಲ್ಲುಗಳು ಬೀಳುತ್ತೆ. ಇದೆಲ್ಲ ಬಿಟ್ಟು ಏನು ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು? ಭಾರತೀಯ ಜನತಾ ಪಾರ್ಟಿ, RSS ಇವರೆಲ್ಲ ಸೇರಿಕೊಂಡು ಕೋಮುಗಲಭೆ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಮಸೀದಿಯಿಂದ ಕಲ್ಲು ಹೊಡೆಯೋದಕ್ಕೆ ಶಕ್ತಿ RSSಗೆ BJPಗೆ ಇದೆಯಾ? ಮೇಲ್ಗಡೆ ನಿಂತು ಉಗಿಯಂತ ವ್ಯವಸ್ಥೆ RSS BJP ಮಾಡುತ್ತಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಿದ್ದಾರಲ್ಲ, ಇದಕ್ಕೆ RSS ಕಾರಣನಾ? ಅದಕ್ಕೆ ಸುಮ್ಮನೆ ಒದ್ದಾಡೋದೇ ಬೇಡ. ಹಿಂದೂ ಹಬ್ಬ ಆಚರಣೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವಕಾಶ ಕೊಡಲ್ಲ. ಒಂದು ರೆಸೊಲ್ಯೂಷನ್ ಮಾಡಿಬಿಡಿ ಕ್ಯಾಬಿನೆಟ್ಟಲ್ಲಿ, ವಿಶೇಷ ರೆಸೊಲ್ಯೂಷನ್. ಬಹಳ ಅನ್ಯಾಯ ಇದು. ಜಿಂದಾಬಾದ್ ಅಂತ ಕೂಗಿದ್ರು. ಇದು ನಾನು ಹೇಳಿದ್ದಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೂಗಿರೋಂಥ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಹೇಳಿದ್ರು ಇದು ತಪ್ಪು ಮಾಡಿದ್ದಾರೆ. ಇಲ್ಲಿ ಮದ್ದೂರಲ್ಲಿ ನಡೆದಂಥ ಗಲಾಟೆ, ಇದು ಮುಸಲ್ಮಾನರೇ ಮಾಡಿರೋಂಥ ಗಲಾಟೆ. ಇದು ಪಾಕಿಸ್ತಾನ್ ಜಿಂದಾಬಾದ್ ಭದ್ರಾವತಿಯಲ್ಲಿ ಕೂಗಿದ್ರು. ಕೂಗಿದಂಥ ಸಂದರ್ಭದಲ್ಲಿ ನಾನು ಹಿಂದೂ ಆಗಿ ಮುಸಲ್ಮಾನಾಗಿ ಹುಟ್ಟುತ್ತೀನಿ ಅಂತ ಶಾಸಕರು ಹೇಳಿದ್ರು. ಪಾಪ ಅವ್ರು ಯಾರ್ಯಾರು ಹುಟ್ಟಲಿ, ನನಗೆ ಸಂಬಂಧ ಇಲ್ಲ. ಈಗ ಸ್ಪಷ್ಟ ಮಾಡಲಿ ಯಾರು ಹುಟ್ಟಿದ್ದೀನಿ ನಾನು ಅಂತ. ಮುಂದೆ ಯಾರಿಗೆ ಹುಟ್ಟಿದಾರೋ ಗೊತ್ತಿಲ್ಲ. ಆದರೆ ಪ್ರಾರಂಭದಲ್ಲಿ ಹೇಳಿದ್ರು ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ. ಯಾವಾಗ ಇವರು ನಾನು ಮುಸಲ್ಮಾನವಾಗಿ ಹುಡ್ತೀನಿ ಅಂತ ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಅವ್ರ ಮೈ ಮೇಲೆ ಬಿದ್ದರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋರನ್ನ ಒದ್ದು ಒಳಗೆ ಹಾಕಿರಿ ಅಂದರು. ಅಂದ್ರೆ ಕೂಗಿದ್ದು ಹೌದು ಅಂತ ಅವ್ರು ಒಪ್ಕೊಂಡಂಗಾಯ್ತು. ಆರಂಭದಲ್ಲಿ ಒಪ್ಕೊಳ್ಳಲಿಲ್ಲ. ನಾನು ನಿಜಕ್ಕೂ ಶಿವಮೊಗ್ಗ ಜಿಲ್ಲೆಯ ರಕ್ಷಣಾಧಿಕಾರಿಗಳನ್ನ ಈ ವಿಚಾರದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇಮ್ಮಿಡಿಯೇಟಾಗಿ ಅವ್ರು ಹೇಳಿದ್ರು, ನನಗೆ ವಿಡಿಯೋ ವೈರಲ್ ಅವೆಲ್ಲ ಕಾಪಿಗಳು ಸಿಕ್ಕಿದೆ, ನಾವು ಬಿಡೋದಿಲ್ಲ, 3 ತಂಡಗಳನ್ನು ಮಾಡಿದ್ದೇವೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರೋ ಅವ್ರು ಹುಡುಕ್ತೀವಿ, ಅವ್ರ ಬಗ್ಗೆ ಶಿಕ್ಷೆ ಕೊಡ್ತೀವಿ. ಅವ್ರು ದಿಟ್ಟ ಹೆಜ್ಜೆ ಮೆಟ್ತೀನಿ ನಾನು. ಆದರೆ ಶಿಕ್ಷೆ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಡಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಒಂದು ರೀತಿಯ ಅಣ್ತಮ್ಮಂದಿರಿದ್ದಂಗೆ, ಅವ್ರ ರಕ್ತದಲ್ಲೇ ಇರೋದು ಇವರು. ಮುಸಲ್ಮಾನ್ ರಕ್ತದಲ್ಲೇ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೆಸ್ತಾರೆ. ಅದು ಹಾಗಾಗಿ ಈ ರೀತಿ ಯಾರು ಮುಸಲ್ಮಾನರು ಕೂಗಿದಾರಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ, ಇನ್ನು FSL ಕಳಿಸಿದ್ದೀವಿ, ತನಿಖೆ ಮಾಡ್ತೀವಿ, ಇವೆಲ್ಲ ಮಾಮೂಲಿ ಡೈಲಾಗ್ಗಳಿವು. ನೇರವಾಗಿ ಆ ಒಂದು ಟಿವಿಗಳೆಲ್ಲ ನಾವು ನೋಡಿದ್ದೀವಿ, ನೀವು ನೋಡಿದ್ವಿ, ಇಡೀ ರಾಜ್ಯ ನೋಡಿದ್ವಿ, ದೇಶ ನೋಡಿದೆ. ಅಂಥ ದೇಶದ್ರೋಹಿಗಳನ್ನ ತಕ್ಷಣ ಅರೆಸ್ಟ್ ಮಾಡಲಿ. ಆಗ ನಿಜಕ್ಕೂ ಕೂಡ ಇವರು ಯಾವ ಧರ್ಮದ ಪರವಾಗಿಲ್ಲ, ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾದ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಬರುತ್ತೆ. ಆದರೆ ಮುಸಲ್ಮಾನರಿಗೆ ಇವ್ರು ಹೇಳಿದಲ್ಲ, ಅಲ್ಲೇ ಹುಟ್ಟಿದ್ದೀನಿ ನಾನು, ಅಲ್ಲೇ ಹುಟ್ಟಿದ್ದೀನಿ ನಾನು ಅಂತವ್ರಿಗೆ, ಇಂಥವ್ರಿಗೆ ಏನು ಉತ್ತರ ಕೊಡಬೇಕು? ನಾನು ನಿನ್ನೆನೇ ಮನೆ SP ಅವ್ರಿಗೆ ಮಾತಾಡಿದೆ. ಹಿಂದೂ ಹಬ್ಬಗಳಿಗೆ DJ ಹಾಕೋದಕ್ಕೆ ನೀವು ಬಿಡಲಿಲ್ಲ. ನಿನ್ನೆ ಎಲ್ಲ ಸಣ್ಣ ಸಣ್ಣ ಆಟೋಗೆ ಎಲ್ಲ ಇದಕ್ಕೂ ಕೂಡ ಮೂವಿಂಗ್ DJ. ಇದೇನು ಸರ್ ಇದು ಅಂದೆ ನಾನು. ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನಾ ಈ ರಾಜ್ಯದಲ್ಲಿ ಅಂತ. ಅವ್ರು ಹೇಳಿದ್ದು, ಸರ್ ನಾವು ಖಂಡಿತ ಅವರೆಲ್ಲರ ಮೇಲೆ FIR ಹಾಕ್ತೇವೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ ನಾವು ರಿಪೋರ್ಟ್ ತರಿಸ್ಕೋತಾ ಇದ್ದೇವೆ. ನೀನು ನಂಬಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಅವ್ರು ಒಪ್ಪಿದ್ರು DJ ಹಾಕ್ಕೊಂಡಿರೋದು ಹೌದು, ಮೂವಿಂಗ್ DJ ಹಾಕಿದ್ದಾರೆ ಹೌದು ಅಂತ SP ನಂಗೆ ಹೇಳಿದ್ದಾರೆ. ಕ್ರಮ ತಗೋತೀರಿ ಅಂತ ಕಾದು ನೋಡೋಕೆ ಬೇರೆ ಏನಿದೆ?